ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಣಬೆ ಸೇವಿಸಿ ಒಂದೇ ಕುಟುಂಬದ 9 ಜನ ಅಸ್ವಸ್ಥರಾಗಿದ್ದಾರೆ. ಚಿಕ್ಕೋಡಿಯ ಉಮರಾಣಿ ಗ್ರಾಮದಲ್ಲಿ ನಡೆದ ಘಟನೆ ಇದು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮ ಇದು. ಅಣಬೆ ಸೇವಿಸಿ ಒಂದೇ ಕುಟುಂಬದ 9 ಜನ ಅಸ್ವಸ್ಥರಾಗಿದ್ದಾರೆ. ಚಿಕ್ಕೋಡಿಯ ಉಮರಾಣಿ ಗ್ರಾಮದಲ್ಲಿ ನಡೆದ ಘಟನೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮ ಇದು. ವಾಂತಿ ಹಾಗೂ ಬೇದಿಯಿಂದ ಬಳಲಿ 9 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಓರ್ವ ಗರ್ಭಿಣಿ ಮಹಿಳೆ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಜಿದ್ದಿಮನಿ ಮತ್ತು ಕೋಳಿ ಕುಟುಂಬದ 9 ಸದಸ್ಯರು ಅಸ್ವಸ್ಥರಾಗಿದ್ದಾರೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಹೊಲದಲ್ಲಿ ಅಣಬೆ ಕಾಣಿಸುತ್ತೆ. ಅದನ್ನ ತಂದು ಮನೆಯಲ್ಲಿ ಅಡಿಗೆಯನ್ನ ಮಾಡ್ತಾರೆ. ಒಬ್ರು ತಂದಿದ್ದನ್ನ ಕಂಡು ಮತ್ತೊಂದು ಕುಟುಂಬ ಕೂಡ ಅದೇ ಜಾಗಕ್ಕೆ ಹೋಗಿ ಅಲ್ಲಿಂದ ಅಣಬೆಯನ್ನ ತಗೊಂಡು ಬರ್ತಾರೆ. ಆದರೆ ಆ ಹೊಲದ ಮಾಲೀಕ ಹೊಲಕ್ಕೆ ಔಷಧಿಯನ್ನ ಹೊಡೆದಿರ್ತಾನೆ. ಹೀಗಾಗಿ ಔಷಧಿ ಹೊಡೆದಿದ್ದು ಗೊತ್ತಾಗದೆ ಅಣಬೆಯನ್ನ ಕುಟುಂಬಸ್ಥರು ಸೇವನೆ ಮಾಡಿದ್ದಾರೆ. ಊಟ ಮಾಡಿದ ಬಳಿಕ ವಾಂತಿ ಬೇದಿ ಶುರುವಾಗಿ ಮನೆಯಲ್ಲೇ ನರಳಾಡಿದ್ದಾರೆ. ಕೂಡಲೇ ಎಲ್ಲರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದ್ರೆ ಈಗ ಮಳೆಗಾಲ, ಹೀಗಾಗಿ ಹೊಲದಲ್ಲಿ ಅಣಬೆ ಹುಟ್ಟಿರುತ್ತೆ. ಆದರೆ ಅದರ ಹೊಲದ ಮಾಲೀಕರು ಔಷಧಿಯನ್ನ ಹೊಡೆದಿರ್ತಾರೆ. ಇದು ಇವರಿಗೆ ಗೊತ್ತಿರೋದಿಲ್ಲ. ಒಂದು ಕುಟುಂಬ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಹೊಲದಲ್ಲಿ ಅಣಬೆ ಕಾಣಿಸುತ್ತೆ, ತಗೊಂಡು ಬರ್ತಾರೆ. ಇದನ್ನ ನೋಡಿ ಮತ್ತೊಂದು ಕುಟುಂಬ ಕೂಡ ಅದೇ ಜಾಗಕ್ಕೆ ಹೋಗಿ ಅಣಬೆಯನ್ನ ತಗೊಂಡು ಬಂದು ಅಡಿಗೆ ಮಾಡಿ ತಿಂತಾರೆ. ಆದರೆ ಔಷಧಿ ಹೊಡೆದಿದ್ದರ ಪರಿಣಾಮ ತೀವ್ರ ವಾಂತಿ ಬೇದಿಯಿಂದ ನರಳಾಡಿದ್ದಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜಿದ್ದಿಮನಿ ಮತ್ತು ಕೋಳಿ ಕುಟುಂಬದ 9 ಸದಸ್ಯರು ಅಸ್ವಸ್ಥರಾಗಿದ್ದಾರೆ. ಇದರಲ್ಲಿ ಒಬ್ಬರು ಗರ್ಭಿಣಿ ಮಹಿಳೆ ಕೂಡ ಸೇರಿದ್ದಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ವಾಂತಿ ಬೇದಿಯಿಂದ ಬಳಲಿ 9 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದ ಘಟನೆ ಇದು. ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅಣಬೆ ಕಾಣಿಸುತ್ತೆ. ಆದರೆ ಅದಕ್ಕೆ ಔಷಧಿ ಹೊಡೆದಿರ್ತಾರೆ. ಇದು ಗೊತ್ತಿರೋದಿಲ್ಲ ಇವರಿಗೆ. ಹೀಗಾಗಿ ತಗೊಂಡು ಬಂದು ನೀಟಾಗಿ ಅದನ್ನು ಸ್ವಚ್ಛ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹಾಗೆ ಸೇವನೆ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆ ಎದುರಾಗಿದೆ. ವಾಂತಿ ಬೇದಿ ಶುರುವಾಗಿ ನರಳಾಡಿದ್ರು. ಆದರೆ ಸದ್ಯಕ್ಕಂತೂ ಪರಿಸ್ಥಿತಿ ಅಂದರೆ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಇನ್ನು ಅಣಬೆಯಿಂದಾನೇ ಈ ರೀತಿ ಆಯ್ತಾ? ಸದ್ಯ ಆರೋಗ್ಯ ಸ್ಥಿತಿ ಹೇಗಿದೆ ಎಲ್ರದ್ದು? ಹೌದು ಸಿಂಚನ, ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿರುವಂತಹ ಈ ಒಂದು ಕುಟುಂಬದ ಏನು ಒಂದು 4 ಜನ ಸದಸ್ಯರು ಕೆಲಸ ಮುಗಿಸಿಕೊಂಡು ಏನು ಮನೆಗೆ ಬರ್ಬೇಕಾದ್ರೆ ಆ ಸಮಯದಲ್ಲಿ ಅಣಬೆಯನ್ನು ತೆಗೆದುಕೊಂಡು ತಮ್ಮ ಗ್ರಾಮಕ್ಕೆ ಬಂದು ಅಲ್ಲಿ ಒಂದು ಅಡಿಗೆ ಮಾಡಿ ಎಲ್ಲರೂ ಸೇವಿಸಿ ಮನೆಯಲ್ಲಿರುವಂತಹ ಎಲ್ಲರೂ 9 ಜನ ಅಸ್ವಸ್ಥರಾಗಿರುವಂತದ್ದು. ಇದರಲ್ಲಿ ಓರ್ವ ಗರ್ಭಿಣಿ ಮಹಿಳೆ ಕೂಡ ಅಸ್ವಸ್ಥವಾಗಿರುವಂತದ್ದು ಶಿಕ್ಷಣ ಗಮನಕ್ಕೆ ಬಂದಿದೆ. ಈ ಎಲ್ಲ ಏನು 8 ಜನರು ಇವರು ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇದರಲ್ಲಿ ಏನು ಗರ್ಭಿಣಿ ಮಹಿಳೆ ಏನಿದ್ದಾಳೆ ಅವರು ಮಾತ್ರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ರವಾನಿಸಿರುವಂತದ್ದು ಸಿಂಚನ. ಜೊತೆಗೆ ಅಲ್ಲಿ ಒಬ್ರು ಗರ್ಭಿಣಿ ಕೂಡ ಇದ್ರು. ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಏನಾದ್ರೂ ಮಾಹಿತಿ ಇದೆಯಾ? ಹೌದು ಸಿಂಚನ, ಏನಂತಂದ್ರೆ ಅವರು ಬೆಳಗಾವಿ ಏನು ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಅವರು DH ಅವ್ರಿಗೆ ಮಾತಾಡಿದ್ರೆ ಅವರು ಏನು ಔಟ್ ಆಫ್ ಡೇಂಜರ್ ಇದ್ದಾರೆ, ಮಗುನು ಕೂಡ ಚೆನ್ನಾಗಿದೆ ಅಂತ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.